ರಾಜಕೀಯದಲ್ಲಿ ಒಮ್ಮೆ ಲೆಕ್ಕಾಚಾರಗಳ ಕೆಲಸ ಮಾಡಿದ್ರೆ ಮತ್ತೊಮ್ಮೆ ಪರಿಶ್ರಮ ಫಲ ಕೊಡುತ್ತೆ. ಆದರೆ ಕೆಲವೊಮ್ಮೆ ಒಂದು ಮನೆಯು ಅದೃಷ್ಟದ ಬಾಗಿಲನ್ನು ತೆರೆಯುತ್ತೆ ಎಂಬ ನಂಬಿಕೆ ಇದೆ. ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಒಂದು ಸರ್ಕಾರಿ ನಿವಾಸದ ಬಗ್ಗೆ ಅಂತಹದ್ದೇ ಅದೃಷ್ಟದ ಕತೆ ರಾಜಕೀಯ ವಲಯದಲ್ಲಿ ವರ್ಷಗಳಿಂದ ಕೇಳಿಬರ್ತಾ ಇದೆ. ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿರುವ ಬೆನ್ನಲ್ಲೇ ಆ ಮನೆಯ ಕಥೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಅದು ಕೇವಲ ಒಂದು ಸರ್ಕಾರಿ ನಿವಾಸವಲ್ಲ, ಹಲವು ರಾಜಕೀಯ ಕನಸುಗಳಿಗೆ ಸಾಕ್ಷಿಯಾದ ಮನೆ, ಹಲವು ನಾಯಕರ ಏಳುಬೀಳುಗಳನ್ನ ನೋಡಿದ ಮನೆ. ಕುಮಾರಕೃಪಾ ರಸ್ತೆಯ ಈ ಸರ್ಕಾರಿ ನಿವಾಸಕ್ಕೆ ರಾಜಕೀಯ ವಲಯದಲ್ಲಿ ಅದೃಷ್ಟದ ಮನೆ ಎಂಬ ಹೆಸರೇ ಅಂಟಿಕೊಂಡಿದೆ. ವರ್ಷಗಳು ಕಳೆದರೂ ಆ ಹೆಸರಿಗೆ ಇರುವ ಆಕರ್ಷಣೆ ಮಾತ್ರ ಕಡಿಮೆಯಾಗಿಲ್ಲ. ಸರ್ಕಾರ ಬದಲಾಗಿದೆ. ಡಿ.ಕೆ. ಶಿವಕುಮಾರ್ ಹೇಳುತ್ತಿದ್ದ ಶುಭಗಳಿಗೆ ಬಂದಾಗಿದೆ. ಡಿಸಿಎಂ ಆಗಿದ್ದ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸೋಕೆ ಮುಹೂರ್ತವೂ ಫಿಕ್ಸ್ ಆಗಿದೆ. ನಾಡಿದ್ದು ಬುಧವಾರ 4:05 ರಾಜ್ಯಪಾಲರ ಕಚೇರಿ ಲೋಕಭವನದಲ್ಲಿ ನಡೆಯಲಿರುವ ಪ್ರಮಾಣ ವಚನದ ಬಳಿಕ ಕರ್ನಾಟಕದಲ್ಲಿ ಡಿಕೆಶಿ ಸರ್ಕಾರ ಯುಗಾರಂಭವಾಗಲಿದೆ. ಹೀಗೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಅದೊಂದು ಅದೃಷ್ಟದ ಮನೆ ಮತ್ತೆ ಸದ್ದು ಮಾಡ್ತಿದೆ. ಕುಮಾರಕೃಪಾ ರಸ್ತೆಯಲ್ಲಿರುವ ಇದೇ ಮನೆಯಲ್ಲಿ ವಾಸ ಮಾಡಿದವರಿಗೆ ಅಧಿಕಾರದ ಭಾಗ್ಯ ಒಲಿಯುತ್ತೆ ಎನ್ನಲಾಗುತ್ತೆ. ಇದು ನಿಜವೋ ಕಾಕತಾಳೀಯವೋ ಎಂಬ ಚರ್ಚೆಯ ನಡುವೆ ಈ ನಂಬಿಕೆ ಹುಟ್ಟಲು ಕಾರಣಗಳು ಇವೆ. ಈ ಹಿಂದೆ ವಿಪಕ್ಷ ನಾಯಕರಾಗಿದ್ದ ವೇಳೆ ಸಿದ್ದರಾಮಯ್ಯ ಇದೇ ನಿವಾಸದಲ್ಲಿ ವಾಸವಾಗಿದ್ರು. ನಂತರ ಅವರು ರಾಜ್ಯದ ಮುಖ್ಯಮಂತ್ರಿ ಹುದ್ದೆ ಅಲಂಕರಿಸಿದ್ರು. ಆ ಬಳಿಕ ಈ ಮನೆಗೆ ಅದೃಷ್ಟದ ಮನೆ ಎಂಬ ಹೆಸರು ಇನ್ನಷ್ಟು ಗಟ್ಟಿಯಾಗಿತ್ತು. ಇದೇ ಕಾರಣಕ್ಕೆ ಹಲವು ರಾಜಕೀಯ ನಾಯಕರು ಈ ನಿವಾಸದ ಮೇಲೆ ಆಸಕ್ತಿ ತೋರಿದ್ದರು. ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿ ಹಲವು ನಾಯಕರು ಈ ನಿವಾಸಕ್ಕಾಗಿ ಪಟ್ಟು ಹಿಡಿದಿದ್ರು. ಆದರೆ ಡಿ.ಕೆ. ಶಿವಕುಮಾರ್ ಈ ಮನೆಯನ್ನ ತಮ್ಮದಾಗಿಸಿಕೊಂಡಿದ್ರು. ಅನಿಲ್, ಟಿವಿ9 ಬೆಂಗಳೂರು.